ಹನುಮಂತನೇ ಗೆಲ್ಲಬೇಕು. ಯಾಕೆ? ಅವ್ನು ಚೆನ್ನಾಗಿ ಆಡ್ತಾ ಇದ್ದಾನೆ, ಆದರೆ ಅವ್ನಿಗೆ ಹಳ್ಳಿ ಹುಡುಗ ಅಂತ ಅವ್ನು ಆಡಲ್ಲ ಆ ಥರ ಎಲ್ಲ ಇದು ಮಾಡ್ತಾರೆ. ಅಂದರೆ ಚೆನ್ನಾಗಿ ಆಡ್ತಾ ಇದ್ದಾನೆ ಅವನು, ಹಳ್ಳಿ ಹುಡುಗ ಆದ್ರೂ ಚೆನ್ನಾಗಿ ಆಡ್ತಾನೆ, ಗೆಲ್ಬೋದು ಅನಿಸುತ್ತೆ. ಯಾರು ಗೆಲ್ತಾರೆ? ಹನುಮಂತ ಹನುಮಂತ ಇಷ್ಟ ಯಾಕೆ? ತುಂಬ ಚೆನ್ನಾಗಿ ಆಡ್ತಾನೆ. ನೀನು ಹೇಳು, ಯಾರು ಗೆಲ್ಲಬೇಕು? ಹನುಮಂತ ಯಾಕೆ? ಅವ್ನು ತುಂಬ ಇಷ್ಟ ನಮಗೆ, ತುಂಬ ಇಷ್ಟನಾ? ಏನಕ್ಕೆ ಇಷ್ಟ? ಯಾಕಂದರೆ ಅವ್ನು ತುಂಬ ಚೆನ್ನಾಗಿ ಆಡ್ತಾನೆ ಅದಕ್ಕೆ. ಹನುಮಂತು ಗೆಲ್ಬೋದು, ಹನುಮಂತು ವಿನ್ ಆಗ್ಬೋದು. ಯಾಕೆ ನಿಮಗೆ ಯಾಕೆ ಅನ್ಸುತ್ತೆ ಹನುಮಂತ ಗೆಲ್ಬೋದು? ಯಾಕೆ ಅನ್ಸುತ್ತೆ ಅಂದರೆ ಅವರು ಓಪನ್ ಆಗಿ ಎಲ್ಲ ಹೇಳ್ಕೊತಾರೆ, ಚೆನ್ನಾಗಿ ಆಟಗಳು ಆಡ್ತಾ ಇದ್ದಾರೆ, ಮತ್ತು ಹಳ್ಳಿ ಕಡೆಯವರು ಅವರು, ಹಂಗಾಗಿ ಅವರು ವಿನ್ ಆದರೂ ನಮಗೂ ಖುಷಿ. ಮತ್ತು ಆಟ ಚೆನ್ನಾಗಿ ಆಡ್ತಾರೆ, ಆ ಕಡೆ ಒಂದು ಈ ಕಡೆ ಒಂದು ಆ ಥರ ಎಲ್ಲ ಏನೂ ಇದು ಮಾಡೋದಿಲ್ಲ, ಹಂಗಾಗಿ ಹನುಮಂತು ವಿನ್ ಆಗ್ಬೋದು. ಈಗ ನೇರವಾಗಿ ಟಿಕೆಟ್ ಫಿನಾಲೆ ತಗೊಂಡು ಫೈನಲ್ವರೆಗೂ ಹೋಗಿದ್ದಾರೆ, ಟಾಪ್ 5 ಒಂದು ಕಂಟೆಸ್ಟೆಂಟ್ ಆಗಿದೆ. ಹೌದು, ಹಾಂ, ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ ನಮಗೆ, ತುಂಬ ಖುಷಿ ಇದೆ. ಕಾಂಪಿಟೇಷನ್ ಇದೆ, ತ್ರಿವಿಕ್ರಮ್ ರೇಸ್ ಅಲ್ಲಿ ಇದ್ದಾರೆ, ಮಂಜಣ್ಣ ರೇಸ್ ಅವರು ಇದ್ದಾರೆ, ಆದ್ರೂ ನಮಗೆ ಅನ್ನಿಸಿದ್ದು ಹನುಮಂತು ವಿನ್ ಆಗ್ಬೋದು. ಅದು ಓಪನ್ ಆಗಿ ಎಲ್ಲ ಹೇಳ್ಕೊತಾರೆ, ಓಪನ್ ಆಗಿ ಆಟ ಆಡ್ತಾರೆ ಅಂತ ನಮಗೆ ಅದ್ರ ಮೇಲೆ ಒಂದು ಇದರಲ್ಲಿ ಹನುಮಂತು ವಿನ್ ಆಗ್ಬೋದು. ಊಟ ಹಾಕಿ ಗೆಲ್ಸ್ತೀರಾ? ಹಾಂ, ಹೌದು. ಹನುಮಂತ ಒಳ್ಳೆ ಹುಡುಗ ಅವನು, ಎಲ್ಲರೂ ಒಳ್ಳೆಯರೇ, ಎಲ್ಲರೂ ಒಳ್ಳೆಯರೇ, ಆಲ್ಮೋಸ್ಟ್ ಅವನೇ ಬರ್ತಾನೆ ಹನುಮಂತ. ನಿಮ್ಗೆ ಯಾಕೆ ಅನ್ಸುತ್ತೆ ಹನುಮಂತನೇ ಬರ್ತಾನೆ? ಮೇಡಮ್ ಒಂದು ಅವನ ಶಕ್ತಿ ಆ ಥರ ಇದೆ, ಚೆನ್ನಾಗಿ ಆಡಬೇಕು, ಒಂದು ಇಂಟ್ರೆಸ್ಟ್ ಆಗಿ ಚೆನ್ನಾಗಿ, ಒಂದು ಒಳ್ಳೆ ಹುಡುಗ, ಒಳ್ಳೆ ಬುದ್ಧಿ ಚೆನ್ನಾಗಿದೆ ಆ ಥರ. ಸೈಲೆಂಟ್ ಅನ್ನಿರ ಜರ. ನನ್ನ ಪ್ರಕಾರ ಹನುಮಂತು ಫಸ್ಟ್ ಬರ್ಬೋದು, ಎರಡನೇದು ಮೋಸ್ಟ್ಲಿ, ಎರಡನೇದು ತ್ರಿವಿಕ್ರಮ್ ಬರ್ಬೋದು, ಮೂರನೇದು ರಜತ್ ಬರ್ಬೋದು. ಅಲ್ಲ, ನೀವು 2 ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಿರೋರ್ನೇ ಹೇಳ್ತಾ ಇದ್ದೀರಾ? ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿರೋದು ಮುಖ್ಯ ಅಲ್ಲ ಮೇಡಮ್, ಆಟ ಆಡೋದು ಮುಖ್ಯ ಅಲ್ವಾ. ಆಟ ಚೆನ್ನಾಗಿ ಆಡ್ತಾ ಇದ್ದಾರೆ, ಎಲ್ಲರೂ ಆಡ್ತಾ ಇದ್ದಾರೆ, ಬಟ್ 3 ಜನ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಮಂಜು ಅಂತೂ ಫುಲ್ ಡಲ್ ಆಗಿಬಿಟ್ಟಿದ್ದಾರೆ, ಮಂಜು ಚೆನ್ನಾಗಿ ಆಡ್ತಾಯಿದ್ರು, ಅವರು ಡಲ್ ಆಗಿದ್ದಾರೆ. ಈಗ ಹನುಮಂತು ಗೆಲ್ತಾರೆ ಅಂತನಾ? ಹಾಂ, ಹೇಳೋಕ್ಕಾಗಲ್ಲ, 75% ಹನುಮಂತು ಗೆಲ್ಬೋದು. ಓಟ್ ಹಾಕಿ ಗೆಲ್ಲಿಸ್ತೀರಾ? ಏನಕ್ಕೆ ಅಂದರೆ ಹನುಮಂತನೇ ಗೆಲ್ತಾನೆ ಅಂತ ನಿಮ್ಗೆ ಅನ್ಸುತ್ತೆ? ಏನಕ್ಕೆ ಅಂದರೆ ಹನುಮಂತು ತುಂಬ ಟ್ಯಾಲೆಂಟೆಡ್ ಇದ್ದಾರೆ, ಅವರು ಅಂದ್ಕೊಂಡಿರೋಷ್ಟು ಇದಿಲ್ಲ. ಯಾರು ಅವ್ರವ್ರು ಆಡಲಿ, ಕಿತ್ತಾಡಲಿ, ಇನ್ನೊಂದು ಮಾಡಲಿ, ಏನೇ ಮಾಡಲಿ, ಅವರು ಅಷ್ಟೊಂದು ತಲೆ ಕೆಡ್ಸ್ಕೊಳಲ್ಲ. ಬಂದಿರೋದು ನಾನು ಆಟ ಆಡೋಕ್ಕೆ, ನಾನು ಆಟ ಆಡ್ತೀನಿ. ಧನ್ರಾಜು ಅಷ್ಟೇ, ಧನ್ರಾಜ್ ಜೊತೆ ಇದ್ರೂ ಧನ್ರಾಜ್ನ ಏನು ಸೇವ್ ಮಾಡಲ್ಲ, ಹೆಲ್ಮೆಟ್ ಮಾಡೇ ಮಾಡ್ತಾರೆ ಅಲ್ವಾ. ನೋಡ್ತೀಯ ಬಿಗ್ ಬಾಸ್ನ? ದಿನ ನೋಡ್ತೀಯಾ? ದಿನಾನು ನೋಡ್ತೀನಿ, ನೈಟ್ ಟೈಮು. ಹನುಮಂತು ಅಂದ್ರೆ ಇಷ್ಟನಾ? ಹನುಮಂತು ಅಂದರೆ ಇಷ್ಟ, ಹೇಳು. ಇಷ್ಟನಾ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.